ಬೆಂಗಳೂರಿನಲ್ಲಿ ಇಂಥ ಎಲ್ಲಿ ಪಬ್ಲಿಕ್ ಪ್ಲೇಸ್ ಇದೆ ಅಲ್ಲಿ ಅಂಗಡಿಗಳನ್ನ ನಿರ್ಮಾಣ ಮಾಡಿ ಬಾಡಿಗೆ ಕೊಡೋದು ಅದು ಮಾಫಿಯಾ ತರ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಎಷ್ಟು ಮಾಫಿಯಾ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಎಷ್ಟು ಮಾಡಿದ್ದಾರೆ ಅಂತ ಎಷ್ಟು ಮಾಫಿಯಾ ಇದ್ದಾರೆ ಅಂತ ನೀವೇ ಹೇಳಬೇಕು ನನಗೆ. ಮಾಡ್ಲಿಕ್ಕೆ ಈಗ ನಾನು ಮುಂದಾಗ್ತೇನೆ ನೋಡಿ, ಈಗ ಇರೋ ಪರಿಸ್ಥಿತಿಗಳು ಶಿವಾಜಿನಗರ ಘಟ್ಟ ಅಂತ ನೋಡಿದ್ರೆ ಹೌದು, ಇರೋ ಪರಿಸ್ಥಿತಿಗಳು ಇದ್ದೇ ಇದ್ದಾವೆ ಆಯಿತಾ. ಇದೆಲ್ಲ ಇವತ್ತೊಂದು ನೆನ್ನೆದಲ್ಲ ಮೊನ್ನೆದಲ್ಲ, 16 ವರ್ಷಗಳಿಂದ ಏನೇನೋ ವ್ಯವಸ್ಥೆಗಳು ಇಲ್ಲಿ ನಡ್ಕೊಂಡು ಬಂದಿದ್ದಾವೆ. ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋರು ಇದ್ದಾರೆ. ಬೆವರು ಸುರಿಸಿ ದುಡಿಯೋರನ್ನ ಶೋಷಣೆ ಮಾಡುವಂಥ ವ್ಯವಸ್ಥೆಗಳೂ ಇದ್ದಾವೆ ಆಯಿತಾ. ಆ ಶೋಷಣೆಯನ್ನು ಮಾಡ್ತಾ ಮಾಡ್ತಾ ನಾವು ಅಮಾಯಕರು ಅಂತೇಳಿ ಅದನ್ನು ಪ್ರತಿಬಿಂಬಿಸ್ತಕ್ಕಂಥ ವ್ಯವಸ್ಥೆಗಳು ಕೂಡ ಇದ್ದಾವೆ. ಅಂದರೆ ಇವೆಲ್ಲ ಬೆಂಗಳೂರಿನಲ್ಲಿ ಒಂಥರ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಗಿಬಿಟ್ಟಿದೆ. ಆದರೆ ನಾವು ಕಾನೂನು ಪ್ರಕಾರವಾಗಿ ಏನು ಮಾಡಬೇಕೋ ಅದನ್ನು ಮಾಡ್ಕೊಂಡು ಹೋಗೋದು ಅಷ್ಟೇ ನಮಗೆ ಮಾಡ್ಬೋದು. ಬಿಟ್ಟರೆ ಈಗ ಈ ಥರ ಎಷ್ಟು ಕಡೆ ಇದೆ, ಎಷ್ಟು ವ್ಯವಸ್ಥೆ ಇದೆ ಬೆಂಗಳೂರು ನಿಮಗೇ ಗೊತ್ತು. 18,000 ಕಿಲೋಮೀಟ್ರ್ ರಸ್ತೆಗಳಿದೆ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ. ಬೆಂಗಳೂರು ಎಲ್ಲಿಂದ ಎಲ್ಲಿವರೆಗೆ ಯಾರಿಗೆ ಊಹೆಗೆ ಸಿಗುವಂಥ ಊಹೆ ಮೀರಿ ಬೆಳೆದು ಹೋಗಿದೆ. ಎನಿವೆ, ಈ ಕೇಸ್ ಬಗ್ಗೆ ತಮಗೆ ಹೇಳೋದಾದರೆ, ಅವರು ಸುಮಾರು ಅಂಗಡಿಗಳನ್ನ ಅಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಫುಟ್ಪಾತ್ ಮೇಲೆ ಪರ್ಮನೆಂಟ್ ಅಂಗಡಿನ ಕಟ್ಕೊಂಡ್ಬಿಟ್ಟಿದ್ದಾರೆ. ಶೀಟು, ಶಟರು, ಏನಂತೀರ ಶಟರ್ಗೆ ಅಲ್ಲ, ಇದು ರೋಲಿಂಗ್ ಶಟರ್ ಹಾಕ್ಕೊಂಡು ಎಲೆಕ್ಟ್ರಿಕಲ್ ಕನೆಕ್ಷನ್ ತೊಗೊಂಡ್ಬಿಟ್ಟು ಪರ್ಮನೆಂಟಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರನ್ನ ತೆರವು ಮಾಡಬೇಕು ಅಂದಾಗ ಅವರೆಲ್ಲ ಕೋರ್ಟ್ಗೆ ಹೋಗಿ ಒಂದು 6 ಜನ ಕೇಸ್ ಹಾಕ್ಕೊಂಡ್ರು. GBA ವಿರುದ್ಧವಾಗಿ, ಕಾರ್ಪೊರೇಷನ್ ವಿರುದ್ಧವಾಗಿ ಕೋರ್ಟ್ನಲ್ಲಿ ಕೇಸ್ ಹಾಕ್ಕೊಂಡ್ರು. ಕೋರ್ಟಲ್ಲಿ ಆ ವಾದ ವಿವಾದ ನಡೆದಾಗ ಅಲ್ಲಿ ವಾಸ್ತವಾಂಶ ಹೊರಗಡೆ ಬಂದಿದ್ದೇನೆಂದರೆ, ಅವರು ನಮಗೆ ಇಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂಥೇಳಿ ಅದರ ಆಧಾರದ ಮೇಲೆ ಕೋರ್ಟ್ಗೆ ಹೋಗಿದ್ರು. ನೋಡಿದ್ರೆ ಅವ್ರಿಗೆ ಕೊಟ್ಟಿರೋ ಲೈಸೆನ್ಸ್ಗಳು ಅವೆಲ್ಲ ಬೋಗಸ್. ಅವು ಬೋಗಸ್, ಎಲ್ಲ ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ಫ್ರಾಡ್ ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ನಾವು ಕೊಟ್ಟಿಲ್ಲ, ಅವ್ರಿಗೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹೇಳ್ತಾ ಇದ್ದೀನಿ, ಅದನ್ನೇ ಕೇಳಿಸ್ಕೊಳ್ಳಿ. ಅವೆಲ್ಲ ದಾಖಲೆಗಳು ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಿದಾಗ ನಾವು ಅದನ್ನು ಪರಿಶೀಲಿಸಿದಾಗ ಆವಾಗ ಪತ್ತೆ ಆಗಿದ್ದು ಇವೆಲ್ಲ ಬೋಗಸ್ ದಾಖಲೆಗಳು, ಫ್ರಾಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ. ವಾದ ಪ್ರತಿವಾದ ಕೋರ್ಟ್ನಲ್ಲಿ ನಡೆದಾಗ ಕೋರ್ಟ್ನಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ದಾರೆ, ಟ್ರೇಡ್ ಲೈಸೆನ್ಸ್ ರಿಲೈಡ್ ಅಪಾನ್ ಬೈ ದ ಪೆಟಿಷನರ್ಸ್ ವರ್ ಡೂಬಿಯಸ್ and were not signed by the revenue officers authorized to sign such licenses. ಇದನ್ನು ಕೋರ್ಟ್ನಲ್ಲಿ ನಾವು ಮಂಡಿಸಿದಾಗ ಕೋರ್ಟ್ನವರು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಕೋರ್ಟ್ನವರು ಅವ್ರಿಗೆ ಕೇಳಿದಾಗ ಅವರೇ ಒಂದು ಅಫಿಡವಿಟ್ ಹಾಕ್ಕೊಂಡ್ರು ಕೋರ್ಟ್ನಲ್ಲಿ. ಏನಂತೇಳಿ ಅಂದರೆ, ದಯವಿಟ್ಟು ನಮಗೆ ಅವಕಾಶ ಕೊಡಿ. ದ ಪಿಟಿಷನರ್ಸ್ themselves filed an affidavits before the Honorable High Court stating that they were ready to surrender the premises under their occupation. ಸೊ ಅವರೇ ಅಫಿಡವಿಟ್ ಹಾಕ್ಕೊಂಡ್ರು, ನಾವು ಈ ಜಾಗವನ್ನು ವಾಪಸ್ಸು ಸರೆಂಡರ್ ಮಾಡ್ತೀವಿ ಅಂತೇಳಿ ಅಂತ. ಸೊ ಇದು ವಾದ ಪ್ರತಿವಾದವನ್ನು ಕೇಳಿಬಿಟ್ಟು ಕೋರ್ಟ್ನವರು ಒಂದು 2-3 ಸೂಚನೆ ಕೊಟ್ಟರು. ಕೋರ್ಟ್ ಆದೇಶ ಬಂದಿದ್ದು ಜುಲೈ 17ನೇ ತಾರೀಕು. ಆದೇಶದಲ್ಲಿ ಏನು ಹೇಳ್ತಾರೆ ಕೋರ್ಟ್ನವರು, ಇವರಿಗೆ ಅವರಾಗಿ ಅವರು ಈ ಜಾಗವನ್ನು ತೆರವು ಮಾಡಿ ಆ ಜಾಗವನ್ನು ವಾಪಸ್ಸು ಪಾಲಿಕೆಗೆ ಬಿಟ್ಟು ಕೊಡೋದಕ್ಕೆ ಅವರಿಗೆ 15 ದಿನ ಸಮಯ ಕೊಡಿ. ರಿಪೀಟ್ ಮಾಡ್ತೇನೆ, ಅವರು ಯಾವ ಜಾಗವನ್ನು ಅತಿಕ್ರಮಣ ಮಾಡಿದ್ದಾರೆ ಆ ಜಾಗವನ್ನು ತೆರವು ಮಾಡಿ ವಾಪಸ್ಸು ಪಾಲಿಕೆಗೆ ಅವರಾಗವರು ವಾಪಸ್ ಪಾಲಿಕೆ ವಶಕ್ಕೆ ಕೊಡೋದಕ್ಕೆ 15 ದಿನ ಸಮಯಾವಕಾಶವನ್ನು ಕೊಡಿ ಅಂತ ಹೇಳಿದೆ. ಹಾಗೂ 15 ದಿನದಲ್ಲಿ ಅವರೇ ವಾಪಸ್ ಕೊಡಲಿಲ್ಲ ಅಂತೇಳಿದರೆ ಪಾಲಿಕೆ ಅಧಿಕಾರಿಗಳು ಯಾವುದೇ ಫರ್ದರ್ ನೋಟಿಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ, ಹೋಗಿ ಅದನ್ನು ತೆರವು ಮಾಡಬೇಕು ಅಂತ ಹೇಳಿದ್ದಾರೆ ಕೋರ್ಟ್ನಲ್ಲಿ. 17ನೇ ತಾರೀಕು 7ನೇ ತಿಂಗಳು
ಅದೇ ಸ್ಪಾಟ್ದೆ. ಇದು ನಾನು ಈಗ ಮಾತಾಡ್ತಾ ಇರೋದು ಇವತ್ತು ಕಾರ್ಯಾಚರಣೆ ಆಗ್ತಾ ಇರುವ ಆ ಜಾಗದ್ದೇ. ಕೋರ್ಟಲ್ಲಿ ಯಾವ ಜಾಗ ಅಂತ ಸ್ಕೆಚ್ಚು ಕೂಡ ಸರ್ವೆ ಸ್ಕೆಚ್ ತರಿಸ್ಕೊಂಡು ಅದ್ರ ಮೇಲೆ ಆದೇಶ ಮಾಡಿದ್ದಾರೆ. ಯಾಕಂದರೆ ಇದು ಎಲ್ಲಿಗೋ ಮಾಡಿದ್ದಾರೆ ಅದು ಇದು ಅನ್ನೋಂಥ ಊಹಾಪೋಹಗಳಿಗೆ ಅವಕಾಶನೇ ಇಲ್ಲ. ಸ್ಕೆಚ್ಚು ಕೋರ್ಟ್ಗೆ ಸಬ್ಮಿಟ್ ಆಗಿದೆ. ಈ ಸ್ಕೆಚ್ ಆಧಾರದ ಮೇಲೇ ಆದೇಶ ಮಾಡಿದ್ದಾರೆ. ಸೊ ಹಾಗಾಗಿ ಅವರು 15 ದಿನ ಅವ್ರಿಗೆ ಸಮಯ ಕಳೆದು ಇನ್ನೂ ಹೆಚ್ಚು ಟೈಮ್ ಕೊಟ್ಟಾಗಿದೆ. ಆದರೂ ಕೂಡ ಅವರು ತೆರವು ಮಾಡಿಕೊಳ್ಳದೆ ಹೋದಾಗ ಅವರು ಇವತ್ತು ಕೋರ್ಟ್ನ ನಿರ್ದೇಶನದಂತೆ ತೆರವು ಕಾರ್ಯಾಚರಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ನೀವು ನಿಮಗೆ ಕೆಲವರು ಮಾಧ್ಯಮದವರು ಫೋನ್ ಮಾಡಿ ನನಗೆ ಕೇಳಿದರು, ಏನು ಸರ್ ಈ ಥರ ಈ ಒಂದೊಂದು ಲೈಸೆನ್ಸಿಗೆ 3 ಲಕ್ಷ 4 ಲಕ್ಷ ಕೊಟ್ಟು ಇವೆಲ್ಲ ಬೋಗಸ್ ದಾಖಲೆಗಳನ್ನು ತಗೊಂಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. 3-4 ಲಕ್ಷ ಕಲೆಕ್ಟ್ ಮಾಡಿದ್ದಾರೆ ಒಂದೊಂದು ಲೈಸೆನ್ಸಿಗೆ. ಇದ್ರ ಬಗ್ಗೆ ನಿಮ್ಮದು ಏನು ಅಭಿಪ್ರಾಯ ಅಂತ ಇಲ್ಲಿ ಬಂದ ತಕ್ಷಣ ಒಂದಿಬ್ಬರು ಬಂದು ನಿಮ್ಮ ಸ್ನೇಹಿತರು ನನಗೆ ಕೇಳಿದರು. ನಿಮ್ಮಿಂದ ನಾನು ರಿಪೀಟ್ ಮಾಡ್ತಾ ಇದ್ದೇನೆ, ಮಾಧ್ಯಮದ ಪ್ರತಿನಿಧಿಗಳೇ 1-2-3 ನನಗೆ ಕೇಳಿದರು, ಈ ಥರ ಇವುಗಳನ್ನೆಲ್ಲ ಅಲ್ಲಿ ಅಂಗಡಿಗಳನ್ನ ಒತ್ತುವರಿ ಮಾಡಿ ಅಂಗಡಿ ನಿರ್ಮಾಣ ಮಾಡಲಿಕ್ಕೆ 3-4 ಲಕ್ಷ ರೂಪಾಯಿ ಯಾರೋ ವಸೂಲಿ ಮಾಡಿದ್ದಾರಂತೆ ಅಂತ ನಿಮ್ಮ ಸ್ನೇಹಿತರು ನನಗೆ ಕೇಳಿದರು. ಅವ್ರ ಮುಖಾಂತರ ನನಗೆ ಬಂದಂಥ ಮಾಹಿತಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನನಗೆ ಯಾವುದೂ ಆ ಥರ ಮಾಹಿತಿ ಇಲ್ಲ. ಯಾರು ಕಲೆಕ್ಟ್ ಮಾಡಿದ್ರು ಏನು ನನಗೂ ಗೊತ್ತಿಲ್ಲ. ಆದರೆ ನಿಮ್ಮ ಸ್ನೇಹಿತರು ನನಗೆ ಪ್ರಶ್ನೆ ಮಾಡಿದ್ದನ್ನು ನಾನು ಆ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಅಲ್ಲಿ ಅವರು ಮಾತಾಡ್ತಾ ಇದ್ದಾರೆ 3-4 ಲಕ್ಷ ರೂಪಾಯಿ ಈ ಥರ ಎಲ್ಲ ವಸೂಲಿ ಮಾಡಿ ಈ ಅತಿಕ್ರಮಣಕ್ಕೆ ನಮಗೆ ಮಾಡಿಕೊಟ್ಟಿದ್ದಾರೆ ಅಂತ. ಯಾರು ವಸೂಲಿ ಮಾಡಿದ್ರು ಏನು ಬೇಕಾದರೆ ನಾನು ಅದನ್ನು ಚೆಕ್ ಮಾಡಿಸ್ತೇನೆ. ಇವತ್ತು ಯಾರಾದರೂ ಹೋಗಿ ವಸೂಲಿ ಮಾಡಿದ್ರು ಕೂಡ ನಾನು ಅವ್ರಿಗೆ ಮನವಿ ಮಾಡ್ತೇನೆ, ಇವತ್ತು ಯಾರು ಬೇಡಿಕೆ ಇಟ್ಟಿದ್ರು ನಮಗೆ ಮಾಹಿತಿ ಕೊಡಲಿ. ಅಥವಾ ಹಿಂದೆ ಅವರು ಅಂಗಡಿಯಲ್ಲಿ ಮಾಡ್ಕೊಳ್ಳೋವಾಗ 3-4 ಲಕ್ಷ ಕೊಟ್ಟಿದ್ದೀವಿ ಅಂತ ಅವರು ಹೇಳ್ಕೊಂಡಿದ್ದಾರಂತೆ. ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಖಂಡಿತ ಅವ್ರ ಮೇಲೆ ನಾನು ಆ್ಯಕ್ಷನ್ ತೊಗೊಳ್ತೇನೆ. ಬಟ್ ಯಾರಾದರೂ ಮಾಹಿತಿ ಕೊಡಬೇಕು. ಬರೀ ಊಹಾಪೋಹದ ಈಗ ನಿಮ್ಮಂಥವರೇ ನನಗೆ ಇಲ್ಲಿ ಬೆಳಿಗ್ಗೆ ಕೇಳಿದರು, ಏನು ಸರ್ ಅವ್ರು 3-4 ಲಕ್ಷ ಅವ್ರ ಹತ್ರ ವಸೂಲಿ ಮಾಡಿದಾರಂತೆ ಅಂತ. ಯಾರು ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ ತೊಗೊಳ್ತೇನೆ. ಈಗ ನಾನು ಮಂತ್ರಿಯಾಗಿ ಕೂಡ 3-4 ಲಕ್ಷ ತೊಗೊಂಡಿದ್ದಾರೆ ಅಂತ ಹೇಳ್ಬೇಕಾದ್ರೂ ನಿಮ್ಮಂಥವರಿಂದ ಮಾಹಿತಿ ಬಂದಿದ್ದು ಹೇಳ್ತಾ ಇದ್ದೀನಿ, ಬಿಟ್ಟರೆ ನನಗೆ ಅಧಿಕೃತವಾಗಿ ಯಾವುದೂ ಇಲ್ಲ. ರೈಟ್, ಯಾರಾದರೂ ನನಗೆ ಮಾಹಿತಿ ಕೊಟ್ಟರೆ ಖಂಡಿತ ಅವ್ರ ಮೇಲೆ ನಾನು ಆ್ಯಕ್ಷನ್ ತೊಗೊಳ್ತೀನಿ, ಎನ್ಕ್ವೈರಿನೂ ಮಾಡ್ತೇನೆ. ಥ್ಯಾಂಕ್ ಯು. ಮಧ್ಯದಲ್ಲಿ ಅವರು ಸ್ವಲ್ಪ ಈ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸು ಮೂವ್ಮೆಂಟ್ VIP ಮೂವ್ಮೆಂಟ್ ಎಲ್ಲ ಆಗಿ ತಡ ಆಯಿತು ಅಂತ ಹೇಳಿದ್ದಾರೆ. ಆದರೂ 263 ವೆಹಿಕಲ್ ಟೋ ಆಗಿದೆ. ನಾನು ಹೇಳಿದ್ದೇನೆ, ಇನ್ಮೇಲೆ ಎವ್ರಿ ಡೇ ಕನಿಷ್ಠ 40 ವೆಹಿಕಲ್ ಆದರೂ ಪ್ರತಿದಿನ ಟೋ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಟಾರ್ಗೆಟ್ ಕೊಟ್ಟಿದ್ದೇನೆ. ಅವರು 40 ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಈಗ DMRCನಲ್ಲಿ ಸಿಬ್ಬಂದಿ ಕೊರತೆ ಇದೆ ಸರ್, ಆ ಬಗ್ಗೆ ನಾನು ಮಾಹಿತಿ ಎಲ್ಲ ಚೆಕ್ ಮಾಡ್ತೇನೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.